ಕೈ ಹಾಕಿದ ಕೆಲಸದಲ್ಲೆಲ್ಲ ಸೋಲು, ಎಷ್ಟೇ ಕಷ್ಟಪಟ್ಟರೂ ಸಿಗದ ಯಶಸ್ಸು. ಮನೆಯಲ್ಲಿ ಯಾವಾಗಲೂ ನೆಗೆಟಿವ್ ವೈಬ್ಸ್. ನಿಮ್ಮ ಜೀವನದಲ್ಲೂ ಹೀಗೆ ಆಗ್ತಿದೆಯಾ? ಹಾಗಾದ್ರೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸೋ ಆ ಒಂದು ಪವರ್ಫುಲ್ ರಹಸ್ಯ ನಿಮ್ಮ ಮನೆಯಲ್ಲೇ ಅಡಗಿದೆ. ಹೌದು ಗೆಳೆಯರೇ, ವಾಸ್ತುಶಾಸ್ತ್ರದ ಪ್ರಕಾರ ಕೇವಲ ಒಂದು ಸಣ್ಣ ವಸ್ತು ನಿಮ್ಮ ಇಡೀ ಲುಕ್ ಅನ್ನೇ 360 ಡಿಗ್ರಿ ಚೇಂಜ್ ಮಾಡಬಲ್ಲದು. ಅದುವೇ ಓಡುವ ಕುದುರೆಯ ಪ್ರತಿಮೆ. ಆದರೆ ನೆನಪಿಡಿ, ಈ ಪ್ರತಿಮೆಯನ್ನು ತಂದು ಸುಮ್ಮನೆ ಎಲ್ಲೆಂದರಲ್ಲಿ ಇಟ್ಟರೆ ಸಾಲದು. ಇದನ್ನು ಇಡೋಕೆ ಅಂತಾನೆ ಒಂದು ಪವರ್ಫುಲ್ ದಿಕ್ಕಿದೆ. ಒಂದು ವೇಳೆ ಆ ದಿಕ್ಕಿನಲ್ಲಿ ನೀವೇನಾದರೂ ತಪ್ಪು ಮಾಡಿದ್ರೆ ಯಶಸ್ಸಿನ ಬದಲು ಆಪತ್ತು ಗ್ಯಾರಂಟಿ. ಹಾಗಾದ್ರೆ ಕುದುರೆ ಪ್ರತಿಮೆಯನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇಡಬೇಕು? ಇದರಿಂದ ನಿಮ್ಮ ಕೆರಿಯರ್ ಮತ್ತು ಬಿಸ್ನೆಸ್ ಹೇಗೆ ರಾಕೆಟ್ ವೇಗದಲ್ಲಿ ಬೆಳೆಯುತ್ತೆ? ಪ್ರತಿಮೆ ಇಡುವಾಗ ನೀವು ಮಾಡಲೇಬಾರದ ಆ ಒಂದು ಘೋರ ತಪ್ಪು ಯಾವುದು? ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ ಗೆಳೆಯರೇ. ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ನಮ್ಮ ಜೀವನದ ಮೇಲೆ ಧನಾತ್ಮಕ ಅಥವಾ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಆ ಪೈಕಿ ಓಡುವ ಕುದುರೆಯ ಪ್ರತಿಮೆಗೆ ವಾಸ್ತು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಗೆಳೆಯರೇ. ಇದನ್ನು ಪ್ರಗತಿ, ನಿರಂತರ ಬೆಳವಣಿಗೆ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿ ನೋಡಲಾಗುತ್ತದೆ. ಇದೇ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣಲು ಇದನ್ನು ಮನೆಯಲ್ಲಿ ಅಥವಾ ಕಚೇರಿಯ ಮೇಜಿನ ಮೇಲೆ ಇಡಲು ಇಷ್ಟಪಡುತ್ತಾರೆ. ಈ ಪ್ರತಿಮೆಯನ್ನು ಇಡಬೇಕಾದ ಸರಿಯಾದ ದಿಕ್ಕು ಮತ್ತು ಅದರಿಂದ ಸಿಗುವ ಅದ್ಭುತ ಪ್ರಯೋಜನಗಳ ವಿವರ ಇಲ್ಲಿದೆ. ಇವಾಗ ಪ್ರತಿಮೆಯನ್ನು ಇಡಲು ಸರಿಯಾದ ದಿಕ್ಕು ಯಾವುದು ಅಂತ ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಓಡುವ ಕುದುರೆಯ ಪ್ರತಿಮೆಯನ್ನು ಇಡಲು ದಕ್ಷಿಣ ದಿಕ್ಕು ಅತ್ಯಂತ ಶ್ರೇಷ್ಠ ಮತ್ತು ಶುಭವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಅಥವಾ ಕಚೇರಿಯ ದಕ್ಷಿಣ ಭಾಗದಲ್ಲಿ ಈ ವಿಗ್ರಹವನ್ನು ಸ್ಥಾಪಿಸುವುದರಿಂದ ಸಮಾಜದಲ್ಲಿ ಗೌರವ, ಕೀರ್ತಿ ಹೆಚ್ಚಾಗುವುದರ ಜೊತೆಗೆ ವ್ಯವಹಾರದಲ್ಲಿ ಅಪಾರ ಯಶಸ್ಸು ಲಭಿಸುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಗೆಳೆಯರೇ. ನಿರಂತರ ಸ್ಫೂರ್ತಿ ಮತ್ತು ಕಠಿಣ ಪರಿಶ್ರಮದ ಸಂಕೇತ. ಹೌದು ಗೆಳೆಯರೇ, ನಿಮ್ಮ ಮನೆಯಲ್ಲಿ ಓಡುವ ಕುದುರೆಯ ಪ್ರತಿಮೆಯನ್ನು ಇಟ್ಟುಕೊಂಡರೆ ಅದು ನಿಮ್ಮನ್ನು ಸದಾ ಜಾಗೃತರನ್ನಾಗಿಡುತ್ತದೆ ಮತ್ತು ನಿಮ್ಮ ಗುರಿಗಳತ್ತ ಮುನ್ನಡೆಯಲು ನಿರಂತರವಾಗಿ ತಳ್ಳುತ್ತದೆ. ದಿನವಿಡೀ ಓಡುವ ಕುದುರೆಯನ್ನು ನೋಡುವುದರಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಲು ನಾವು ಸದಾ ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂಬ ಅಂಶ ನಮಗೆ ನೆನಪಾಗುತ್ತಿರುತ್ತದೆ. ಇದೇ ಕಾರಣಕ್ಕೆ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಅತ್ಯುನ್ನತ ಯಶಸ್ಸಿನ ಸಂಕೇತವಾಗಿ ನೋಡಲಾಗುತ್ತದೆ ಗೆಳೆಯರೇ. ಇದು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಹೌದು ಗೆಳೆಯರೇ, ವಾಸ್ತುಶಾಸ್ತ್ರದ ಪ್ರಕಾರ ಕುದುರೆಯನ್ನು ಕೇವಲ ಪ್ರಾಣಿಯನ್ನಾಗಿ ನೋಡದೆ ಶಕ್ತಿ, ಧೈರ್ಯ, ವೇಗ ಮತ್ತು ಶೌರ್ಯದ ಸಾಕಾರ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕುದುರೆಯ ಪ್ರತಿಮೆಯನ್ನು ನಮ್ಮ ಆಸುಪಾಸಿನಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಇಟ್ಟುಕೊಳ್ಳುವುದರಿಂದ ನಮ್ಮೊಳಗಿನ ಆತ್ಮವಿಶ್ವಾಸ ಹಠಾತ್ತಾಗಿ ಹೆಚ್ಚಾಗುತ್ತದೆ. ಇದು ಮನಸ್ಸಿನಲ್ಲಿರುವ ನಕಾರಾತ್ಮಕ ಯೋಚನೆಗಳನ್ನು ದೂಡಿ ಸಕಾರಾತ್ಮಕ ಚಿಂತನೆಗಳು ಮೂಡುವಂತೆ ಮಾಡುತ್ತದೆ ಗೆಳೆಯರೇ. ಇದು ವೃತ್ತಿ ಜೀವನದಲ್ಲಿ ಅಪ್ರತಿಮ ಬೆಳವಣಿಗೆಗೆ ಕಾರಣ. ಹೌದು ಗೆಳೆಯರೇ, ಈ ವಿಗ್ರಹವನ್ನು ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗಿ ಯಾವುದೇ ಪ್ರಯತ್ನದಲ್ಲೂ ಸುಲಭವಾಗಿ ಯಶಸ್ಸು ಸಿಗುತ್ತದೆ ಎಂದು ವಾಸ್ತು ತಜ್ಞರು ನಂಬುತ್ತಾರೆ. ಇದನ್ನು ಧನಾತ್ಮಕ ಉಪಸ್ಥಿತಿಯು ಜೀವನದಲ್ಲಿ ನಿಂತು ಹೋದ ಪ್ರಗತಿಯ ಹಾದಿಯನ್ನು ಮರಳಿ ತೆರೆಯುತ್ತದೆ ಮತ್ತು ಆರ್ಥಿಕ ಸುಧಾರಣೆಗೆ ಕಾರಣವಾಗುತ್ತದೆ. ಇದು ಮನೆಯ ವಾತಾವರಣದಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನು ಹೆಚ್ಚಿಸುತ್ತದೆ. ಹೌದು ಗೆಳೆಯರೇ, ವಾಸ್ತು ಪ್ರಕಾರ ಓಡುವ ಕುದುರೆಯ ಪ್ರತಿಮೆಯು ಮನೆಯಲ್ಲಿಯೇ ಆವರಿಸಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರದಬ್ಬಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಲು ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಇದು ಮನೆಗೆ ಉತ್ತಮ ಕಂಪನಗಳನ್ನು ತರುವ ಮೂಲಕ ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯ ನೆಲೆಸುವಂತೆ ಮಾಡುತ್ತದೆ ಗೆಳೆಯರೇ, ಪ್ರತಿಮೆ ಇಡುವಾಗ ನೆನಪಿನಲ್ಲಿಡಬೇಕಾದ ಪ್ರಮುಖ ವಿಷಯಗಳೆಂದರೆ ಕುದುರೆ ಪ್ರತಿಮೆಯನ್ನು ಇಡುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯ. ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಯಾವುದೇ ಕಾರಣಕ್ಕೂ ಮುರಿದ, ಬಿರುಕು ಬಿಟ್ಟ ಅಥವಾ ಹಾನಿಗೊಳಗಾದ ಕುದುರೆ ಪ್ರತಿಮೆಯನ್ನು ಇಡಲೇಬಾರದು. ಇದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. ಈ ಪ್ರತಿಮೆಯನ್ನು ಯಾವಾಗಲೂ ಧೂಳು ಹಿಡಿಯದಂತೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ರೂಮಿಗೆ ಪ್ರವೇಶಿಸಿದ ತಕ್ಷಣ ಸುಲಭವಾಗಿ ಕಣ್ಣಿಗೆ ಕಾಣುವಂತಹ
ಪ್ರಮುಖ ಸ್ಥಳದಲ್ಲಿ ಇಡುವುದು ಅತ್ಯಂತ ಸೂಕ್ತವಾಗಿದೆ ಗೆಳೆಯರೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು ಗೆಳೆಯರೇ.